ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಸುಪ್ರಭಾತ ಸುಪ್ರಭಾತವೇ. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ನಿಕಂ. ಉತ್ತಿಷ್ಠೋ ಉತ್ತಿಷ್ಠ ಗೋವಿಂದ ಗರುಡಧ್ವಜ. ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯ ಮಂಗಳಂ ಗುರು. ಏನು ಸುಪ್ರಭಾತ ಅಂತಂದ್ರೆ, ದೇವರೋ ದಾನವರೋ ಮಾನವರೋ ಕರ್ತವ್ಯ ದೈವ ಮಾನ್ಯಕಂ. ನಿನ್ನೆ ಕರ್ತವ್ಯ ಕಣಯ್ಯ ಅದು, ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಅಂತ. ಹಾಗೆ ಆ ಸುಪ್ರಭಾತದಲ್ಲಿ ಎಬ್ಬಿಸ್ತಾ ಇರತಕ್ಕಂತಹ ಮಹಾವಿಷ್ಣುವಿನ ರೂಪವಾಗಿರುವ ರಾಮಚಂದ್ರ ಕೂಡ ಕರ್ತವ್ಯದ ಎದ್ದೇಳು ಕಣಯ್ಯ, ನಿನ್ನೆ ಕರ್ತವ್ಯದ ಎದ್ದೇಳು. ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಋಷಿಗಳ ವರ್ಣನೆ ಇರುತ್ತೆ, ಅಷ್ಟು ಅದ್ಭುತವಾಗಿರುತ್ತವೆ. ಈ ಅಮಾವಾಸ್ಯೆಯಂದು ಆ ಪೂರ್ವಾಷಾಢ ನಕ್ಷತ್ರ ಇದೆ. ಆ ಪೂರ್ವಾಷಾಢ ನಕ್ಷತ್ರ ಈ ದಿನ ಇರತಕ್ಕಂತಹದ್ದು ರವಿವಾಸರಕ್ಕೆ, ಈ ಅಮಾವಾಸ್ಯೆಗೆ. ಅದೇ ಬೇರೆ ದಿನಗಳಲ್ಲಿ ಇದನ್ನೇನಾದ್ರೂ ಈ ಶುಕ್ಲ ಪಕ್ಷದ ರಾಜಯೋಗದ ದಿನಗಳಲ್ಲಿ ಈ ನಕ್ಷತ್ರವನ್ನು ಆಯ್ಕೆ ಮಾಡಿಕೊಂಡ್ರೆ, ಏನಕ್ಕೆ ಮಾಡ್ಕೊಳ್ತೀವಿ ನಾವು ಅಂತಂದ್ರೆ, ಶುಭ ಮುಹೂರ್ತಗಳಿಗಾಗಿ ಮಾಡ್ಕೊಳ್ತೀವಿ. ಗೃಹ ಪ್ರವೇಶ, ನಾಮಕರಣ, ಈ ವಿದ್ಯಾರಂಭ, ಬಾವಿ ತೋಡಿಸುವುದು, ಇದಕ್ಕಾಗಿ ಈ ನಕ್ಷತ್ರವನ್ನ ನಾವು ನೋಡ್ಬೇಕಾಗತ್ತೆ. ಈ ಅಮಾವಾಸ್ಯೆ ಇದ್ದಾಗ, ಪೂರ್ವಾಷಾಢ ಇದ್ದಾಗ ನಾವೇನ್ ಮಾಡ್ಬೇಕು ಅಂತಂದ್ರೆ, ನಮ್ಮ ಬದುಕು ಒಂದು ಕತ್ತಲು ಬಂದಿತ್ತು. ಯಾರಿಂದ ಬಂದಿತ್ತು ನೋಡಿ, ಒಂದು ಸಲ ನಾವೇನಾದ್ರೂ ಎಳೆಯು ಬಿದ್ದರೆ, ಈ ಮದುವೆ ವಿಷಯದಲ್ಲಾಗ್ಲಿ, ಮಕ್ಕಳ ವಿಷಯದಲ್ಲಾಗ್ಲಿ, ಯಾವುದೋ ಒಂದು ಪ್ರೀತಿಯ ವಿಷಯದಲ್ಲಾಗಿರ್ಲಿ, ಒಂದು ಸಲ ಎಳೆಯು ಬಿದ್ದರೆ ಅದು ನಿಮ್ಮ ಜೀವಮಾನ ಪರ್ಯಂತ ಪಶ್ಚಾತ್ತಾಪ. ಅಂತಹ ಪಶ್ಚಾತ್ತಾಪಗಳಿಂದ ಪರಿಹಾರ ಸಿಗದಿದ್ದರೆ ನಾವು ಮಾಡ್ಕೊಳ್ಳತಕ್ಕಂತಹ ಈ ಅಮಾವಾಸ್ಯೆಯೆಂದು, ಈ ಪೂರ್ವಾಷಾಢ ನಕ್ಷತ್ರಕ್ಕೆ ಆ ಶುಕ್ರ ಅಧಿಷ್ಠಾನ ದೇವತೆ ಆಗಿರೋದ್ರಿಂದ ಈ ದಿವಸ ತಾವೇನು ಮಾಡಬೇಕು ಅಂತಂದ್ರೆ, ಈ ರವಿವಾಸರದಲ್ಲಿ ಬಿದ್ದಾಗ ಬಹುಶಃ ಎಲ್ಲೋ ಈ ಪ್ರೀತಿಯ ವಿಶ್ವಾಸದಲ್ಲಿ ಈ ಹೆಣ್ಣಿಗೆ ಗಂಡಿನ ತೊಂದರೆ, ಆ ಗಂಡಿಗೆ ಹೆಣ್ಣಿನ ತೊಂದರೆ ಏನಾದರೂ ಬಂದಿದ್ದರೆ, ಅವರೇ ಕಾಳು ನಂತರ ಗೋಧಿ ಎರಡು ಮಿಶ್ರಣ ಮಾಡುವಂಥದ್ದು, ಬೆಲ್ಲದ ಪುಡಿ ಅದರ ಮೇಲೆ ಹೆರಚುವಂಥದ್ದು, ಒಂದಷ್ಟು ಬಗಸೆಯಲ್ಲಿ ಇಟ್ಟುಕೊಂಡು ಶುಕ್ರನನ್ನ ತಿಳಿದುಕೊಂಡು ಸೂರ್ಯನ ತಿಳಿದುಕೊಂಡು ನೀರಿಗೆ ಹಾಕುವಂಥದ್ದು. ಅದೇ ದೇವಸ್ಥಾನವಾಗಿರಲಿ, ಅದು ದೇವಸ್ಥಾನದ ಹಿಂಬದಿ ಅಮಾವಾಸ್ಯೆಗೆ ಸರ್ವಶ್ರೇಷ್ಠ ಪ್ರೀತಿಯ ಬಂಧುಗಳೇ. ಇನ್ನು ಪಿತೃ ಕಾರ್ಯಗಳಿಗೆ ಹೇಳಿ ಮಾಡಿಸಿದ್ದ ತಿಥಿ ನಿಮಗೆ ಗೊತ್ತಿರುವಂಥದ್ದು. ಅಮಾವಾಸ್ಯೆ ಅದು ಶನಿಯ ಜನ್ಮ ತಿಥಿ ಆಗಿರೋದ್ರಿಂದ, ಯಾರ ಬದುಕಿನಲ್ಲಿ ಕಷ್ಟ ಕೋಟೆಗಳು ತಾಂಡವ ಹಾಡ್ತಾ ಇದೆಯೋ, ಒಟ್ಟಾರೆ ನಿಮಗೆ ಕನಿಷ್ಠ ಪಕ್ಷ ಏನು ಆಗಲಿಲ್ಲ ಅಂತಂದ್ರೆ, ಗೋಧಿ ಅವರೆಕಾಳು ಮಿಶ್ರಣದೊಂದಿಗೆ ಯಾರಿಗಾದ್ರೂ ದಾನ ಮಾಡಿ. ಶಿವಂಭುಯ ಒಳಿತಾಗಿ.